ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ್ಯಂಡ್ ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವಾಗ ನಾವು ಹೊಟ್ಟಿದ್ದೀವಿ ಕೇರಳದ ದಿ ಫೇಮಸ್ ಗ್ಲಾಸ್ ಬ್ರಿಡ್ಜ್ನ ನೋಡೋಕ್ಕೆ. ಆ್ಯಂಡ್ ಅಲ್ಲಿಗೆ ಹೋಗಬೇಕಾದ್ರೆ ನಮ್ಮ ಓನ್ ವೆಹಿಕಲ್ಸ್ ಎಲ್ಲ ಅಲೋ ಇರೋದಿಲ್ಲ, ಸೊ ನಾವು ಜೀಪಲ್ಲಿ ಹೋಗಬೇಕಾಗತ್ತೆ. ಸೊ ನಾವು ಇವಾಗ ಬಂದು ನಮ್ಮ ವೆಹಿಕಲ್ನ ಒಂದು ಕಡೆ ಪಾರ್ಕ್ ಮಾಡಿ ಜೀಪ್ನ ಕೂಡ ವಿಚಾರಿಸ್ತಾ ಇದ್ದೀವಿ. ಸೊ ನೋ ಬಾರ್ಗಿಂಗ್ ಇಲ್ಲೆಲ್ಲ, ಯಾರನ್ನ ಕೇಳಿದ್ರು ಒಂದೇ ಪ್ರೈಸ್ ಇರುತ್ತೆ. ಸೊ ನಾವು ಹೋದಾಗ ಏನು ಪ್ರೈಸ್ ಇತ್ತು ಅಂತ ನೋಡೋದಾದರೆ, ನಾವು ಐ ಥಿಂಕ್ ವೀಕ್ ಡೇಸಲ್ಲೇ ಹೋಗಿದ್ದಿದ್ದು. ಒನ್ ಜೀಪ್ಗೆ 1200 ಹೇಳ್ತಾ ಇದ್ರು. ಆ್ಯಂಡ್ ಒಂದು ಜಿಪ್ಪಲ್ಲಿ ಒಂದು 7 to 8 ಮೆಂಬರ್ಸ್ ಹೋಗ್ಬೋದು. ಅದರ್ವೈಸ್ ಶೇರಿಂಗ್ ಆಪ್ಷನ್ಸ್ ಕೂಡ ಇತ್ತು. ನೀವು ಶೇರಿಂಗಲ್ಲಿ ಹೋಗ್ತೀರಾ ಅಂದರೆ ಪರ್ ಹೆಡ್ 200 ಚಾರ್ಜ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಹೇಳ್ದಂಗೆ ನೋ ಬಾರ್ಗಿಂಗ್ ಆಯಿತಾ. ಆ್ಯಂಡ್ ಅದಾದಮೇಲೆ ಇವಾಗ ನಮ್ಮ ಜೊತೆ ಕೂಡ ಒಂದಿಬ್ಬರು ಶೇರಿಂಗ್ ಕೂಡ ಸಿಕ್ಕಿದ್ರು. ಸೊ ಹೊರಟ್ವಿ ಇವಾಗ. ಆ್ಯಂಡ್ ರೋಡಂತೂ ಹೆಂಗಿತ್ತು ಅಂತ ಹೇಳಿದ್ರೆ, ಪಾಪ ವಯಸ್ಸಾಗಿರೋರು ಯಾರಾದರೂ ಬಂದರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಲೈಕ್ ಇವಾಗ ಕೊಡ್ಚಾದ್ರಿನಲ್ಲಿ ಯಾರಾದರೂ ಜೀಪ್ ರೈಡಿಂಗ್ ಹೋಗಿರ್ತೀರಾ ಅಂದರೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ ಹೇಳಿ. ಸೊ ಸೇಮ್ ಅಂತ ಅನ್ನಿಸ್ತು ನಮಗೂ ಕೂಡ ಇಲ್ಲಿ. ಸೊ ವೆರಿ ಹಾರ್ಡ್ ಅಂತ ಅನ್ನಿಸ್ತಾ ಇತ್ತು, ಫುಲ್ ಎತ್ತೆ ಆಗ್ತಾಯಿತ್ತು. ಸೊ ಒಂಥರ ಹಾರಿಬಲ್ ಆಗಿತ್ತು ಅಂತಲೇ ಹೇಳ್ಬೋದು ರೋಡೆಲ್ಲ. ಅದು ಚಿಕ್ಕ ರೋಡು, ಅದರಲ್ಲೂ ಕೂಡ ಎರಡೆರಡು ವೆಹಿಕಲ್, ಒಂದು ವೆಹಿಕಲ್ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ವೆಹಿಕಲ್ ಸ್ಟಾಪ್ ಮಾಡಿ ಪಾಸ್ ಮಾಡಬೇಕಾಗಿತ್ತು, ಆ ಥರ ಇತ್ತು. ಆ್ಯಂಡ್ ಬಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ. ಆ್ಯಂಡ್ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗಿದೆ? ಹಾಳಾಗ್ಬಿಟ್ಟಿದೆ ಅಲ್ಲ, ಹಂಗೆ ಇರ್ಬೇಕು. ಹಂಗೆ ಅಲ್ಲ, ಎಲ್ಲ ಡಿಚ್ಚಿ ಹೊಡ್ಕೊಂತಿದ್ವಿ. ಅದು ಎಕ್ಸ್ಪೀರಿಯನ್ಸ್, ಅದು ನೋಡಿ. ತಿರ್ಗಾ ಬಂತು ಅದೇ ರೋಡ್, ಮತ್ತೆ ಮತ್ತೆ ಅದೇ ರೋಡ್ ಬಂತು. ಪುಷ್ಪ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಕಾಣಲ್ವಾ? ಅಯ್ಯೋ ಪುಷ್ಪ ಕಾಣಿಸ್ತಾನೆ ಇಲ್ಲ. ಪುಷ್ಪ ಕರೆಕ್ಟಾಗಿ ಇಟ್ಕೋ ಅಲ್ಲೋಡಲ್ಲಿ ರೋಡು. ನಾ ಬರೋದೇ ಇಲ್ಲ, ಗಾಡಿ ಇಲ್ಲ ನಮ್ದು. ಹಾಂ ಸರಿ, ಇದು ಅಯ್ಯೋ ಸರಿ ಇದು ನೋಡು. ಅಯ್ಯೋ ಊಟ ಮಾಡ್ಕೊಂಡ್ ಬರ್ಬೇಕಿಲ್ಲಿ. ಅಯ್ಯೋ ಅಯ್ಯೋ ಹಂಗೆ ಬೇರೆ ಇರುತ್ತೆ. ಸೈಕ್ಲಿಂಗ್ ಸಿಕ್ಲಿಂಗ್ ಇರುತ್ತೆ, ಶಾರ್ಟ್. ಹಿಂಗ ಬೇರೆ ಇದೆ. രണ്ടുമേ സെയിം, ഇതൊന്ന് കൊഞ്ചം ലെങ്ത് കൂടുതലും എനിക്ക്. ಪುಷ್ಪ ಇಲ್ಲಿ ಸ್ವಲ್ಪ ದೊಡ್ಡದಂತೆ, ಇಲ್ಲಿ ಮೇಲೆ ಹೋದ್ರೆ ಸ್ವಲ್ಪ ಚಿಕ್ಕದಂತೆ. ಅಲ್ಲ ಜಿಪ್ ಲೈನು. ಜಾ ಬೇಡ, ಈ ಕಡೆ ಬರ ಸಚಿನ, ಈ ಕಡೆ ಬಾ. ಅಡ್ಡ ಬರ್ತಿದ್ಯಾ? ಸ್ಪೆಕ್ಸ್ ಎತ್ತು ಮೇಲೆ. 7474. ಟೈಮಿಂಗ್ಸ್ ನೋಡ್ಕೊ.
ನೋಡಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಗ್ಲಾಸ್ ಬ್ರಿಡ್ಜಿಗೆ ಬಂದಿದ್ದೀವಿ. ಏನಿಲ್ಲ, ಟಿಕೆಟ್ ತೊಗೊಂಡಿದ್ದೀವಿ. ಒಬ್ರಿಗೆ 250 ರೂಪಾಯಿ, 5 ಟಿಕೆಟ್ ತೊಗೊಂಡಿದ್ದೀವಿ. ಗ್ಲಾಸ್ ಬ್ರಿಡ್ಜನ್ನ ಹಂಗೆ ತೋರಿಸ್ತೀವಿ ವಿಡಿಯೋದಲ್ಲಿ ನೋಡಿ. ವಸಂತಿ, ಭಯ ಪಡಬೇಡ, ಭಯಪಟ್ಟರೆ ನಾ ಇದ್ದೀನಿ. ಹಾಂ, ಬನ್ರಿ ಬೇಗ ಬೇಗ ಬನ್ರಿ ಬೇಗ. ಹಾಂ, ಹತ್ತಕ್ಕಾಗ್ತಿಲ್ವಾ? ರಿಲ್ಯಾಕ್ಸ್ ಹಿಯರ್ ಅಂತ ಹಾಕಿದ್ದಾರೆ. ಯಾವುದು? ಅವರು ರಿಲ್ಯಾಕ್ಸ್ ಮಾಡ್ರಿ, ಇನ್ನೂ ಜಾಸ್ತಿ ಆಡ್ತಾರೆ ದುಡ್ಡು ಕೊಟ್ಟು ಅಂತ. ಅವರು ಬಂದ್ಬಿಟ್ಟು ಪುಷ್ಪ, ಓಯ್ ಇರೇ ಇರೇ ಆಮೇಲೆ ತಗೊಳ್ಳುವಂತೆ ವಿಡಿಯೋ ಮಾಡಕ್ ಯಾರು ಇಲ್ಲ. ಪುಷ್ಪ, ಒಂದು ಫೋಟೋ ತೆಗಿ ಪುಷ್ಪ. 250 ರೂಪಾಯಿ ಏನು ಕೊಡ್ತೀವಿ ಟೈಮ್ ಸ್ಪೆಂಡ್ ಮಾಡೋಕೆ. ಅಮ್ಮ ಕಡೆ ಹೋಗಿ ಸ್ವಲ್ಪ. ಸೊ ಇಲ್ಲಿ ಗ್ಲಾಸ್ ಬ್ರಿಡ್ಜ್ಗೆ ನಾವು ಎಂಟ್ರಿ ಟಿಕೆಟ್ನ ತೊಗೊಳ್ಬೇಕಾಗುತ್ತೆ. ಸೊ 250 ಪೇ ಮಾಡಿದ್ರೆ ಅವರು ಎಂಟ್ರಿ ಟಿಕೆಟ್ನ ಕೊಡ್ತಾರೆ. ಅದರಲ್ಲಿ ಗ್ಲಾಸ್ ಬ್ರಿಡ್ಜ್ ಜೊತೆಗೆ ಒಂದಷ್ಟು ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ ಆನ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಏನಂತ ಹೇಳಿದ್ರೆ, ಇವಾಗ ನಾವು ಎಂಟ್ರಿ ಟಿಕೆಟ್ 250 ರುಪೀಸ್ ಪೇ ಮಾಡಿ ಬಂದಿರ್ತೀವಿ. ಗ್ಲಾಸ್ ಬ್ರಿಡ್ಜ್ ಮೇಯ್ನ್ ಬರೋದೇ ಗ್ಲಾಸ್ ಬ್ರಿಡ್ಜ್ಗೆ. ಸೊ ಅಲ್ಲಿ ಹೋಗಿದ್ದು ಒಂದು 5 ನಿಮಿಷಕ್ಕೆ ಬನ್ನಿ ರಿಟರ್ನ್ ಅಂತ ಹೇಳ್ತಾ ಇರ್ತಾರೆ. ಸೊ ಅದೊಂದು ನನಗೆ ಡಿಸಪಾಯಿಂಟ್ ಅಂತ ಅನ್ನಿಸ್ತು. ನಮಗೆ ಮಾತ್ರ ಅಲ್ಲ, ಒಂದಷ್ಟು ಜನ ಅದೇ ಥರ ಹೇಳ್ತಾ ಇದ್ರು. ಆ್ಯಂಡ್ ಒಂದಷ್ಟು ಏನೋ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತ ಹೇಳಿದೆ ಅಲ್ವಾ, ನೀವು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡ್ಬೋದು ನೀವು ಕೂಡ. ಅಂದರೆ ಲೈಕ್ ನಮ್ಮನ್ನ ಜೀಪ್ ಅವ್ರು ಡ್ರಾಪ್ ಮಾಡಿರ್ತಾರೆ ಅಲ್ವಾ, ಅವರು ಒಂದು 30 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ನಮಗೆ. ಅಷ್ಟರಲ್ಲಿ ನಾವು ಆ್ಯಕ್ಟಿವಿಟಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಮಾಡಿಕೊಂಡು ಹೋಗ್ಬೋದು. ಅಂದರೆ ಇನ್ನೇನಿಲ್ಲ, ಗ್ಲಾಸ್ ಬ್ರಿಡ್ಜ್ ಹತ್ರ ಅಂತೂ ನಮಗೆ ನೋಡೋಕ್ಕೆ ಜಾಸ್ತಿ ಟೈಮ್ ಕೊಡೋದೇ ಇಲ್ಲ ಅವರು. ಇಲ್ಲೇ ಒಂದು ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಕ್ರಿಕೆಟ್ ಏರಿಯಾ ಇತ್ತು, ಹಸ್ಬೆಂಡ್ ಹೋಗಿ ಕ್ರಿಕೆಟ್ ಆಡ್ತಾಯಿದ್ರು. ಆ್ಯಂಡ್ ಕಿಡ್ ಏರಿಯಾ ಎಲ್ಲ ಇತ್ತು, ನನ್ನ ಮಗ ಕೂಡ ಫುಟ್ಬಾಲ್ ಎಲ್ಲ ಆಡ್ತಾ ಇದ್ದ. ಆ್ಯಂಡ್ ನೀವೆಲ್ಲರೂ ಹೋಗಿದ್ದೀರಾ ಗ್ಲಾಸ್ ಬ್ರಿಡ್ಜ್ಗೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಾರ ಇಟ್ಕೊಳ್ಳೋ, ಈ ದಾರ ಒಂದ್ರ ಮೇಲೆ ಒಂದಾಗಿತ್ತು ನೋಡಿ. ಈಗ ಅದು ಆಗಲ್ಲ ಅಮ್ಮ, ಆಗಲ್ಲ. ನೋ ವೇ. ಅಮ್ಮ ಮುಂದೆ ಬರಮ್ಮ. ಅಲ್ಲ, ಬರೀ ತಲೆ ಕಾಣ್ತೈತೆ. ಮುಂದೆ ಬಾ, ನೀನು ಹೋಗಲ್ಲ ಹಿಂದಕ್ಕೆ. ಹೌದಾ? ತಲೆ ಕಾಣ್ತಾ ಇಲ್ಲ. ಹಾ, ಇವಾಗ ಕಾಣ್ತೈತೆ, ಬರ್ರಿ. ವಸಂತಿಗೆ ಹೇಳು ಮಾಡಕ್ಕೆ. ತಲೆ ಕಾಣಿಸೋದಲ್ಲಮ್ಮ. ಹಾ, ಆಡೋ. ಹಾ, ಇವಾಗ ಕಾಣಿಸ್ತೈತಿ ನೋಡು. ಈಗ ಬಂದ್ರೆ ಹಿಂಗೆ ಬರ್ತಾ ಇದ್ರೆ ಹಿಂಗೆ ನಾವೇ ಬರ್ತಾ ಇರ್ಬೇಕಾ? ಹ್ಮ್.
ಆಡು 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 ಆಟಾಡು ಆಡು ಅಲ್ಲೇ ಆಡು. ಯಾಕೆ ಇಳಿದ್ಬಿಟ್ಟೆ? ಓಲಿ ಇಳಿ. ನಾನೇ ಬಂದೆ. ಈಸಿ ಆಯ್ತಲ್ಲ ಆಂಟಿ, ಇದು ನಾನು ಬರ್ತೀನಿ. ಇದು ಅದು ಸಿಂಗಲ್ ಅದು. ಇದು ಈಸಿ ಏನೋ. ಹ್ಞೂ, ಮ್ಯಾಲೆ ಹಿಡ್ಕೊಳಕ್ ಐತೆ, ಅದಕ್ಕೆ ಈಸಿ ನಿನಗೆ. ಅದು ದೂರ ದೂರ ಆಗುತ್ತೆ ಮೇಲೆ. ಸರಿ ಸರಿ ಅಣ್ಣ, ಇಲ್ಲಿ ನೋಡು. ಬಾ ಬಾ. ಬಿಡಿ ಅವಳನ್ನ ಮಾಡ್ಬೇಡಿ. ಬಾರೆ ಬಾರೆ, ಉರ್ಕೊಂಬೇಡ ಬಾರೆ. ಹಂಗಲ್ಲ, ಮುಂದೆ ಬಾರೆ, ತಲೆ ಹಂಗೆ. ಬರೀ ತಲೆ ಕೂದಲೇ ದೆವ್ವ ಥರ ಕಾಣಿಸ್ತಾ ಇದೆಯಾ? ಈಗ ಸೂಪರ್ ಕಾಣ್ತಾ ಇದೆಯಾ? ಹಂಗೆಲ್ಲ ಆಗಲ್ಲ. ಏನ್ ಡೌ ಮಾಡ್ತೀಯ ಹೇಳು? ನೀವು ನೀನ್ ಕೊಟ್ಟೆ ಅವ್ರಿಗೆ ಕಡೆ. ಬಾ ಸಾಕವಳ್ದು. ಒಂದು ಕಾಲು ಹಿಂಗೆ, ಒಂದು ಕಾಲು ಹಂಗೆ, ಒಂದು ಹಿಂಗೆ ಒಂದು ಹಿಂಗೆ. ಅಲ್ಲ ಒಂದು ಹಿಂಗೆ, ಒಂದು ಹಿಂಗಿಡು. ಒಬ್ಬೊಬ್ರ ಕಣೆ. ಓ, ಶೇಕ್ ಆಗುತ್ತಲ್ಲ ಅದು. ಓ, ನಾವ್ ಇಬ್ರಿದ್ವಲ್ಲ, ಅದಕ್ಕೆ ನಿಂಗೆ ಆಡಕ್ಕಾಗಿತ್ತು. ಇಲ್ಲ ಬಾ ಸಾಕು ಬಾ. ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಪುಷ್ಪ. ಇನ್ಕಂಪ್ಲೀಟೆಡ್ ಪುಷ್ಪ. ಇಲ್ಲ ಪುಷ್ಪ ಇಲ್ಲ ಪುಷ್ಪ ಕಂಪ್ಲೀಟೆಡ್. ನಾವು ಫುಲ್ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದೀವಿ. ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ನೀವು ಹೊಡಿ, ನೀವು ಹೊಡಿ. ಮುಗ್ಲುಪೇಟೆ ಓಡ್ತೈತ್ ನೋಡಿ. ಇದು ಏನು ಅಂದಿಮರಿ. ಆಹಾ, ಪುಷ್ಪ ನವೀನ್ ತರ ಕಪಲ್ಸ್ ಅಲ್ಲ. ಮತ್ತೆ ಇನ್ನೇನಂತೆ? ಇನ್ಯಾವ್ದೆ? ನಾವು ಕಪಲ್ಸು, ನೀನ್ ಯಾವ್ದು? ಸಿಂಗಲ್ಸಾ? ಗುಂಡ್ರ ಕವಿನಾ? ಅವಳು 3 ತಿಂಗಳಾದ್ಮೇಲೆ ಚೆನ್ನಾಯ್ತಾ? ಹೇಗೆ ಎಕ್ಸ್ಪೀರಿಯನ್ಸ್? ಚೆನ್ನಾಯ್ತಲ್ಲ? ಹೇಗೆ ಸಚಿನ್ ಮಾತ್ರ ಅಯ್ಯೋ ವಸಂತಿ ಅಂತ ಗಂಡ್ ಶೂಟ್ ಹೆಂಗ್ ಮಾಡಿದ್ಲು ಅಂದ್ರೆ ಸಕ್ಕತ್ತಾಗಿ ಮಾಡಿದ್ಲು. ಪುಷ್ಪ ವಸಂತಿ ಮಾತ್ರ ಗನ್ ಶೂಟ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ಲು. ಹೆಂಗೆ ಅವ್ಳು ಸಚಿನ್ ಗೊಡಕ್ಕೆ ಬಂದಿಲ್ಲ, ಶೂಟ್ ಮಾಡೋದು. ಅದು ವಸಂತಿ ಹೇಳ್ಕೊಟ್ಟೆ, ವಸಂತಿಗೆ ಹಿಂಗ್ ಹೊಡಿ ಹಂಗ್ ಹೊಡಿ ಅಂತ. ಅದೇ ಫಿಲಮಲ್ಲಿ ಹೇಳ್ಕೊಡ್ತಾರಲ್ಲ, ಹಿಂಗೆ ಹಿಂದೆ ಇಟ್ಕೊಂಡಲ್ಲ. ನಿಮ್ ಬಾಂಡ ಬಂದಿಲ್ಲ, ನಿಮ್ ಬಂದಿಲ್ವಲ್ಲ? ನಾ ಬೇಡಬೇಡ, ನಾನ್ ಬೇಡಬೇಡ. ಅಯ್ಯೋ ಅಲ್ಲ ನೋಡ, ವಯಸ್ಸಾದ ಹಂಗ ನಮ್ಮ ಅಮ್ಮಗ್ ವಯಸ್ಸಾಯ್ತೇನಾ? ಯಪ್ಪ ಏನು 70 ಆಗ್ಬಿಡ್ತಾ? ಯಪ್ಪ